ನಾರಾಯಣ ಸ್ವಾಮಿಗಳಿಗೆ 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 ಬನ್ನಿ ಬನ್ನಿ ಹೋಣ. ಗುರುಗಳೇ, ನಾರಾಯಣ ಸ್ವಾಮಿಗಳೇ, ಹಿಂದೆನೆ ಹೇಳಿದ್ದೆ ನೀವು ಒಂದು ದಿನ ಮಂತ್ರಿಗಳಾಗ್ತೀರಿ ಅಂತ. ಈಗಲೂ ಅದನ್ನೇ ಒತ್ತಿ ಹೇಳ್ತಾ ಇದ್ದೇನೆ. ಜಾಸ್ತಿ ಒತ್ತಬೇಡಿ, ಆರ್ಡಿನರಿ ಕ್ಲಾಸ್. ಬಿಸ್ ಆದ್ರೆ ರಂಗ ಗಡಿ ನಿಯಂತ್ರಣ ರೇಖೆ ದಾಟಿ ಬಿಟ್ಟಿದ್ದಾನೆ. ಈಗಿನ ಪ್ಯಾಕೇಜ್ ಸರ ಏನ್ ಸುಖ ಇಲ್ಲ, ಮೈಲೇಜೇ ಇಲ್ಲ. ಏನೋ ನಮ್ಮ ನಾರಾಯಣ ಸ್ವಾಮಿಯರ MLA ಆತರಂತ ಖುಷಿಲಿ ನಂದೊಂಚೂರು ಈ ಮೈಲೇಜ್ ಬರ್ತದೆ ಅಷ್ಟೇ. ರಂಗ, ಇನ್ನೊಂದು ಚೂರು ಜಾಸ್ತಿ ಆಗಿದ್ದಿದ್ರೆ ನಿನ್ನ ಮೊಬ್ಬು ಅಮಲುಗಣ್ಣಿನಲ್ಲಿ ನಮ್ಮ ನಾರಾಯಣ ಸ್ವಾಮಿಗಳು ಅಮೆರಿಕಾ ಸಂಸ್ಥಾನದ ಅಧ್ಯಕ್ಷರೇ ಆಗಿಬಿಡ್ತಾರೆ. ಬನ್ನಿ ಬನ್ನಿ, ಕುಡಿ ಕುಡಿ ಕುಡಿ. ಅಲ್ಲ ಗುರುಗಳೇ, ನಾನು ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಹಂಗೆ ಹೇಳಿದ್ರಿ? ಯಾಕಂದ್ರೆ ನನ್ನ ಕುತ್ತಿಗೆಗೆ ಹಾಕಿದಿಲ್ಲ ಈ ಗಂಧದ ಹಾರ. ಇದು ತಾಲೂಕು ಆಫೀಸಿನಲ್ಲಿ ನಿಮ್ಮ ಅಭಿಮಾನಿಗಳು ನಿಮ್ಮ ಕುತ್ತಿಗೆಗೆ ಹಾಕಿದ ಹಾರ. ನನ್ನ ಕುತ್ತಿಗೆಗೆ ಇದು ಸೆಕೆಂಡ್ ಹ್ಯಾಂಡ್ ಅಲ್ವಾ? ಸುಮ್ಮನೆ ಕೂತ್ಕೋ. ಇಲ್ಲ ಗುರುಗಳೇ, ಇದು ಒರಿಜಿನಲ್ ಹಾರನೇ. ಹಾ, ಹಾರ ಒರಿಜಿನಲ್, ನಿಮ್ಮ ಬುದ್ಧಿ ಡೂಪ್ಲಿಕೇಟ್. ಅದು ಬಿಡಿ, ಹೇಗಾಯ್ತು ನಾಮಿನೇಷನ್ ಕೆಲಸ? ಫಸ್ಟ್ ಕ್ಲಾಸ್. ನಾಮಿನೇಷನ್ ಮಾಡಿದವನೇ ಮೊದಲು ನಿಮ್ಮನ್ನೇ ನೋಡ್ಬೇಕು ಅಂತ ಇಲ್ಲಿಗೆ ಬಂದೆ. ಎಷ್ಟಾದ್ರೂ ಗುರುವೇ ಮೊದಲ ದೈವ ಅಲ್ವಾ? ತಪ್ಪು ತಿಳಿದುಕೊಂಡಿದ್ದೀರಿ ನಾರಾಯಣ ಸ್ವಾಮಿಗಳೇ. ಯಾನು ಬಿಡೋ ಮೊದಲನೇ ದಯ್ಯ, ಗುರುಗಳು ಬಿಟ್ಲು ದಯ್ಯ. ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಸಾಕಷ್ಟು ಖರ್ಚು ಮಾಡಿದ್ದೀರಿ ನಾರಾಯಣ ಸ್ವಾಮಿಗಳು. ಅದ್ರ ವರದಿ ಹಾವಿನ ತರ ಡ್ಯಾನ್ಸ್ ಮಾಡ್ತಾರೋ ನಮ್ಮ ರಂಗನ್ ನೋಡಿದ್ರೆ ಗೊತ್ತಾಗುತ್ತೆ. ಇರ್ಲಿ ಬಿಡಿ, ನಮ್ಮ ಹುಡುಗರು. ನಾಳೆ ಇವರೇ ತಾನೇ ನಮ್ಮ ಕಾರ್ಯಕರ್ತರು. ಮತ್ತೆ ಬಿಡದ ಮನೆ ತಿರುಗ್ತೀನಿ ನಾನು. ಈಗ ಕೂಡಿಸಿ ಪ್ರಚಾರಕ್ಕೆ ಕಳಿಸಿದ್ರೆ ರಾತ್ರಿ ಇವನು ಮನೆ ಹುಡುಕೋ ಅಷ್ಟೊತ್ತಿಗೆ ಅವನು 50 ಮನೆ ಸುತ್ತಿರ್ತಾನೆ. ಇಲ್ಲ ಗುರುಗಳೇ, ಈ ಸರಿ ಎಲೆಕ್ಷನ್ ಅಲ್ಲಿ ನಾನು ವಿನ್ ಆಗೋದು ಸೂರ್ಯ ಚಂದ್ರ ಇರುವಷ್ಟೇ ಸತ್ಯ. ಯಾಕಂದ್ರೆ ಭೂಮಿಗೂ ಸೂರ್ಯನಿಗೂ ಮಧ್ಯೆ ಚಂದ್ರ ಬಂದ್ರೆ ಗ್ರಹಣ ಹಿಡಿತಾ ಇತ್ತು. ನಾವು ಚಂದ್ರನ ಇರುವಿಕೆಗೆ ಗ್ರಹಣ ಹಿಡಿಸಿ ನಾನು ನೀವು ನಿರಾಳವಾಗಿದ್ದೇವೆ. ಚಂದ್ರಣ್ಣ ಚಂದ್ರಲೋಕ ಸೇರ್ಬಿಟ್ಟ. ಈಗ ನಮ್ದೇ ದರ್ಬಾರು, ನಮ್ದೇ ರಾಜ್ಭಾರ. ನಾರಾಯಣ ಸ್ವಾಮಿಗಳೇ, ನಿಮ್ಮ ಕನಸು ನನಸಾಗಲಿ. ಯಾಕಂದ್ರೆ ನಿಮ್ಮ ಕನಸಿನಲ್ಲಿ ನನ್ನದೊಂದು ಹಳೆ ಹರಕೆ ಅಡಗಿ ಕೂತಿದೆ. ಅದಕ್ಕೆ ಹಾಗಂದ್ರೆ ನಿಮ್ಮ ಕೈಗೆ ಪವರ್ ಬಂದ್ರೆ ಅದು ನನ್ನ ಬುದ್ಧಿಗೆ ಟಾನಿಕ್ ಆಗುತ್ತೆ. ಈ ನನ್ನ ಚುರುಕು ಬುದ್ಧಿಯ ಚಕ್ರಕ್ಕೆ ಸದಾಶಿವಯ್ಯನ ಅಮಾಯಕ ತಲೆ ಸಿಕ್ಕಿದ್ರೆ ಅಲ್ಲಿಗೆ ಸರ್ವನಾಶ. ಸಾತ್ವಿಕ ಶಕ್ತಿಯ ಪ್ರಳಯ. ಹಾಗಾದ್ರೆ ಈ ಪ್ರಳಯ ರುದ್ರನ ಪ್ರಚಂಡ ತಾಂಡವ ನೃತ್ಯಕ್ಕೆ ನನ್ನದೇ ಮೃದಂಗವಾದನ. ನಿಮ್ಮ ಮೃದಂಗ ನಮ್ಮ ಎಲ್ಲಾ ವೈರಿಗಳ ಮರಣ ಮೃದಂಗ ಆಗಬೇಕು. ಅದ್ ಸರಿ, ಆದ್ರೆ ಈ ಸ್ಥಳದಲ್ಲಿ ಕರುಣಾಕರ್ ಶೆಟ್ಟಿ ಯಾಕಿಲ್ಲ? ನಾರಾಯಣ ಸ್ವಾಮಿಗಳೇ, ಕರುಣಾಕರ್ ಶೆಟ್ಟರಲ್ಲಿ ಗೊತ್ತಲ್ಲ, ಅವರಿಗೆ ಸುಖಕ್ಕೂ ಟೆನ್ಷನ್ನು, ದುಃಖಕ್ಕೂ ಟೆನ್ಷನ್ನು. ನಾಮಿನೇಷನ್ ಫೈಲ್ ಮಾಡಕ್ ಹೊರಡುವವರೆಗೂ ನನ್ನ ಜೊತೆನೇ ಇದ್ರು. ಆಮೇಲೆ ಟೆನ್ಷನ್ನಿಗೆ ಸಂತೋಷಕ್ಕೆ ಎಲ್ಲೋ ಹೋಗಿರ್ಬೇಕು ಅನ್ಸುತ್ತೆ.
ಎಲ್ಲ ಅವರಿಗೊಂದು ಅಂತರನೇ ವ್ಯವಸ್ಥೆ ಆಗಿರ್ಬೇಕು, ಹಂಗಾಗಿ ಕಾಣಿಸೋದಿಲ್ಲ. ಯಾಕೆ ಗುರುಗಳೇ ತುಂಬಾ ಗಂಭೀರವಾಗಿ ಯೋಚಿಸ್ತಾ ಇದ್ದೀರಿ? ಒಂದು ಕ್ಷಣನೂ ನಿಮ್ಮನ್ನು ಬಿಟ್ಟು ಇರ್ತಿರ್ಲಿಲ್ಲ ಕರುಣಾಕರ್ ಶೆಟ್ರು. ಎಲ್ಲಿ ಹೋಗಿರ್ಬೋದು? ಎಲ್ಲೋ ಇಲ್ಲೆಲ್ಲೋ ಹೋಗಿದ್ದಾರೆ, ಬರ್ತಾರೆ ಬಿಡಿ. ಒಂದು ದಶಕದಿಂದ ಒಟ್ಟಿಗೆ ಇದ್ದವರು ಈ ನಾರಾಯಣ ಸ್ವಾಮಿ ಮತ್ತೆ ಕರುಣಾಕರ ಶೆಟ್ಟಿ. ಆದರೆ ಈ ಮುಖ್ಯವಾದ ಹಂತದಲ್ಲಿ ಇಲ್ವಲ್ಲ, ಇದು ನಿಜವಾಗ್ಲೂ ಚಿದಂಬರ ರಹಸ್ಯನೇ. ಕಾವ್ಯ, ಬನ್ನಿಯಪ್ಪ. ನನ್ನ ಮೇಲೆ ನಿನಗೆ ಬೇಜಾರಾಗಿರ್ಬೇಕಲ್ವಾ ಪುಟ್ಟಿ? ಇಲ್ಲಪ್ಪ, ನಿಮ್ಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಇಲ್ಲಮ್ಮ, ಬೇಜಾರು ಮಾಡ್ಕೊಂಬಿಡು, ಬಾಯಿಗೆ ಬಂದಾಗ ಬೈದ್ಬಿಡು. ನೀನೊಬ್ಬ ನಿಷ್ಪ್ರಯೋಜಕ ಅಪ್ಪ ಅಂತ ಒಂದೇಟ್ ಕಪಾಳಕ್ಕೆ ಹೊಡೆದ್ಬಿಡು. ಅಪ್ಪಯ್ಯ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಕೇಳೋದಕ್ಕೆ ಹಿಂಸೆ ಆಗುತ್ತೆ. ಇಲ್ಲ ಪುಟ್ಟಿ, ನನ್ನ ಸಮಾಧಾನಕ್ಕಾದ್ರೂ ನನಗೊಂದೇಟ್ ಹೊಡೆದ್ಬಿಡಮ್ಮ. ಅಪ್ಪ, ಏನಾಗಿದೆ ನಿಂಗೆ? ಪುಟ್ಟಿ, ಈಗ ನಿನಗಿರೋ ದುಃಖನೇ ದೊಡ್ಡದು. ಅದ್ರ ಮುಂದೆ ನನ್ನ ದುಃಖನ ದೊಡ್ಡದು ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡ. ನೆನ್ನೆಯಿಂದ ನನ್ನ ಒಂದು ಕೆಟ್ಟ ಸಂಕಟ ಕಾಡ್ತಾ ಇದೆ ಕಣಮ್ಮ. ಯಾವತ್ತೂ ಏನು ಬಯಸ್ದೋಳಲ್ಲ ನೀನು, ಇಂಥದೇ ಬೇಕು ಅಂತ ಹಠ ಮಾಡಿದವಳು ಅಲ್ಲ. ಏನಿದೆಯೋ ಅದ್ರ ಜೊತೆ ಹೊಂದ್ಕೊಂಡು ಹೋಗುವಂತ ಚಿನ್ನದಂತ ಹುಡುಗಿ ನೀನು. ನಿನ್ನಂತವಳನ್ನ ಈ ಸಂಕಷ್ಟಕ್ಕೆ ಗುರಿ ಮಾಡ್ಬಿಟ್ನಲ್ಲ ಅಂತ ತುಂಬಾ ವ್ಯಥೆ ಪಡ್ತಾ ಇದ್ದೀನಮ್ಮ. ನನಗೆ ನೋವಾಗಿದೆ ಅಂತ ನೀವು ನನಗಿಂತ ಸಂಕಟ ಪಟ್ಟಿರ್ತೀರಿ ಅಂತ ನನಗೆ ಗೊತ್ತು. ಆದ್ರೆ ಈ ನನ್ನ ಸ್ಥಿತಿಗೆ ನೀವ್ ಕಾರಣ ಅಲ್ಲ ಬಿಡಿಪ್ಪ. ನಿಜ ಮಗಳೇ, ಆ ಪರಿಸ್ಥಿತಿಗೆ ನಾನು ಕಾರಣ ಅಲ್ಲದೆ ಇರ್ಬೋದು. ಆದ್ರೆ ನಿನ್ನ ನರಕಕ್ಕೆ ಹೋಗೋದನ್ನ ನಾನು ತಪ್ಪಿಸ್ಬೋದಾಗಿತ್ತಲ್ವಾ? ಕಾನೂನು ಪ್ರಕಾರ ಅವ್ರು ನಿನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋ ಹಾಗೆ ಇಲ್ವಂತೆ. ಕಾನೂನನ್ನ ನಾನು ತಿಳ್ಕೊಂಡಿದ್ದಿದ್ರೆ ಅವರು ನಿನ್ನನ್ನು ಅರೆಸ್ಟ್ ಮಾಡೋದನ್ನ ನಾನು ತಪ್ಪಿಸ್ಬೋದಾಗಿತ್ತು. ಅಥವಾ ಅವ್ರು ನಿನ್ನ ಕರ್ಕೊಂಡು ಹೋದ್ಮೇಲೆ ನಿನ್ನನ್ನು ಬಿಡಿಸ್ಕೊಂಬರೋ ಪ್ರಯತ್ನ ನಾ ಮಾಡ್ಬೋದಾಗಿತ್ತಲ್ವಾ? ಕಾಡಿ ಬೇಡದ್ರು ಸರಿಯಾದ ಒಬ್ಬ ವ್ಯಕ್ತಿನ ಹುಡುಕೋಕೆ ಯೋಗ್ಯತೆ ಇಲ್ದೋನಾಗ್ಬಿಟ್ಟೆ ನಾನು. ಏನೂ ಮಾಡಕ್ಕಾಗದೆ ಅಸಹಾಯಕನಾಗಿ ಕೈ ಚೆಲ್ಲಿ ನಿಷ್ಪ್ರಯೋಜಕನಾಗಿ ನಿಂತುಬಿಟ್ಟೆ ಕಣಮ್ಮ. ನನ್ನಂತ ಅಪ್ಪ ಯಾರಿಗೂ ಸಿಗಬಾರ್ದಮ್ಮ. ದಿವ್ಯ ಹೇಳಿದ್ದು ನಿಜ, ಮಕ್ಕಳಿಗೆ ಅಂತ ನಾನು ಏನೂ ಮಾಡಲಿಲ್ಲ. ಈ ಪಾಪಿನ ಕ್ಷಮಿಸ್ಬಿಡು ಮಗಳೇ. ಅಪ್ಪಯ್ಯ, ನಿಮಗ್ ಕೈ ಮುಗಿತೀನಿ, ದಯವಿಟ್ಟು ಇಂಥ ಮಾತಾಡ್ಬೇಡಿ. ನಾನು ಹೋಗಿದ್ ನರಕಕ್ಕೆ ನಿಜ,
ಆದ್ರೆ ನಿಮ್ಮ ಈ ಮಾತುಗಳು ನನಗೆ ಅದಕ್ಕಿಂತ ಜಾಸ್ತಿ ನೋವು ಕೊಡ್ತಾ ಇದೆ. ನನ್ನಿಂದ ನೀವು ಇಂಥ ದಿನ ನೋಡ್ಬೇಕಾಗ್ ಬಂತಲ್ಲ ಅಂತ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೆ ಅಂತ ನನಗೆ ಬೇಜಾರಿಲ್ಲಪ್ಪ. ಅಲ್ಲಿಗೆ ಹೋದಾಗ ನನಗೆ ಅವಮಾನ ಆಗಿದ್ದು ನಿಜ, ನಾನು ಬಿಕ್ಕಿ ಬಿಕ್ಕಿ ಹತ್ತಿದ್ದು ನಿಜ. ಆದ್ರೆ ಆ ಕ್ಷಣಕ್ಕೆ ನನಗೆ ನೀವ್ ಹೇಳಿದ ಮಾತುಗಳೇ ನೆನಪಿಗೆ ಬಂತು. ನಾನ್ ತಪ್ಪು ಮಾಡಿಲ್ಲ, ನಾನ್ ಸರಿಯಾಗಿದ್ದೀನಿ ಅಂದ್ಮೇಲೆ ಏನೇ ಬಂದ್ರು ಎದುರಿಸ್ಬೇಕು ಅಂತ ನಾನೇ ಧೈರ್ಯ ತಗೊಂಡೆ. ಈಗಂತೂ ನನ್ನ ಮನಸ್ಸನ್ನ ಇನ್ನೂ ಗಟ್ಟಿ ಮಾಡ್ಕೊಂಡಿದ್ದೀನಿ. ಆ ದೇವ್ರು ನಮ್ಗೆಲ್ಲ ಏನೇನ್ ಕಷ್ಟ ಕೊಡ್ತಾನೋ ಕೊಡ್ಲಿ, ಅನುಭವಿಸೋಣ. ಪುಟ್ಟಿ, ನೀನು ತುಂಬಾ ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡಿದ್ದೆ. ನಿನ್ನ ಆಲೋಚನೆಗಳು ತುಂಬಾ ದೊಡ್ಡದಮ್ಮ. ತುಂಬಾ ಎತ್ತರಕ್ಕೆ ಬೆಳೆದು ಬಿಟ್ಟಿದೀಯ ಕಣೋ ನೀನು. ಇದೆಲ್ಲ ನೀವು ನಮಗ್ ಕಲ್ಸ್ಕೊಟ್ಟು ಪಾಠ ಅಪ್ಪ, ಹೇಳ್ಕೊಟ್ಟು ಸಂಸ್ಕಾರ. ನೀವು ನಮ್ಗೆ ಕಣ್ಣು ಕಾಣೋ ಅಂತದ್ದೇನು ಕೊಟ್ಟಿಲ್ದೇ ಇರ್ಬೋದು, ಆದ್ರೆ ಕಣ್ಣು ಕಾಣದೇ ಇರೋಂತ ಪರಿಸ್ಥಿತಿ ಬಂದಾಗ ಆಗ ನಾವೆಲ್ಲ ಹೇಗ್ ಬದುಕ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀರಾ. ನನಗ್ ನಿಮ್ ಬಗ್ಗೆ ಗೌರವ ಇದೆ, ಹೆಮ್ಮೆ ಇದೆ. ದಯವಿಟ್ಟು ಇನ್ನೆಂದು ನೀವು ನಮ್ಗೆ ಏನು ಮಾಡಿಲ್ಲ ಅನ್ನೋ ರೀತಿಲಿ ಮಾತಾಡ್ಬೇಡಿಪ್ಪ. ಪುಟ್ಟಿ, ಅಪ್ಪ, ನೂರೆಂಟು ಕನಸುಗಳು ಬದುಕೆಲ್ಲ ತುಂಬಿ ಹುಡಿ ಮಾವು ಪುಟ್ಟಿ, ನೆನಪುಗಳು ತಣಿಸಲಾರದು ಜೀವ ಪ್ರೇಮ ಅಂತರಂಗದ ತುಂಬ ನೂರೆಂಟು ಕನಸುಗಳು ತಣಿಸಲಾರದು ಜೀವ ಪ್ರೇಮ ಕಾವು.
ಚಂದ್ರಣ್ಣಂಗೆ ಚಂದ್ರಣ್ಣಂಗೆ. ಈ ವಿಷಯ ಯಾರಿಗೂ ಈಗಲೇ ಗೊತ್ತಾಗಬಾರ್ದು. ಎಲ್ಲ ಗಾಡಿ ಹತ್ತಿ, ಬೇಗ ಹತ್ತಿ. ಚಂದ್ರಕುಮಾರ್ ಅವರೇ, ನೀವು ಬರದೇ ಇದ್ದಿದ್ರಿಂದ ಗಾಬರಿ ಆಗ್ಬಿಟ್ಟಿತ್ತು ನಮಗೆ. ಎಲ್ಲಿ ಬೇಗ ಕಾಣಿಸ್ಕೊಂಡ್ಬಿಟ್ರೆ ನಮ್ಮ ಅಣ್ಣ ಸೋಮಶೇಖರಯ್ಯ ಚುರುಕಾಗ್ಬಿಡ್ತಾರೆ ಅಂತ ನಾನೇ ತಡ ಮಾಡಿದೆ. ಸರಿ ಸರಿ, ಈಗಾಗಲೇ ಟೈಮ್ ಆಗಿ ಹೋಗಿದೆ. ನಾಮಿನೇಷನ್ ಫೈಲ್ ಮಾಡಕ್ಕೆ ಬೇಗ ಹೋಗ್ಬೇಕು. ನಡಿಯಪ್ಪ, ತಾಲೂಕು ಆಫೀಸ್ ಕಡೆ ಹೊಡಿ. ಗುರುಗಳೇ ಗುರುಗಳೇ, ಎಲ್ಲ ಹಾಳಾಗೋಯ್ತು, ನೆಗೆದು ಬಿದ್ದು ಹೋಯ್ತು. ಏನಾಯ್ತು ನಾರಾಯಣ ಸ್ವಾಮಿಗಳೇ? ಬೆಳಗ್ಗಿನ ನಮ್ಮ ಸಂಭ್ರಮಗಳೆಲ್ಲ ಭ್ರಮೆಗಳಾದು. ನನ್ನ ಕನಸುಗಳಿಗೆ ಬೆಂಕಿ ಬಿತ್ತು. ಹಾಗಂದ್ರೆ ಕೊನೆಗಳಿಗೆಲ್ಲಿ ಚಂದ್ರಕುಮಾರ ಅದೆಲ್ಲಿಂದ ಬಂದು ನಾಮಪತ್ರ ಸಲ್ಲಿಸಿಬಿಟ್ಟಿದ್ದಾನೆ. ನಮ್ಮ ಪ್ಲಾನ್ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗಾಯ್ತು. ಇದ್ರ ವಾಸನೆ ನನಗೆ ಬೆಳಗ್ಗೆನೆ ಬಡ್ದಿತ್ತು ನಾರಾಯಣ ಸ್ವಾಮಿಗಳೇ. ಕೊನೆಗೂ ಕರುಣಾಕರ ಶೆಟ್ರು ಡಬ್ಬಲಿಗೆ ಮಾಡೇ ಬಿಟ್ರು. ಯಾರನ್ನು ನಂಬುದು ಯಾರನ್ನು ಬಿಡೋದು ನನಗೊಂದು ತಿಳಿದಿಲ್ಲ ಗುರುಗಳೇ. ನಿಮಗಷ್ಟೇ ಅಲ್ಲ, ನನಗೂ ತಿಳಿತಾ ಇಲ್ಲ. ಕರುಣಾಕರ ಶೆಟ್ರು ಎಂತ ನಿಷ್ಠಾವಂತ ಕಟ್ಟಾಳು. ಅಂಥ ವ್ಯಕ್ತಿ ರಾತ್ರಿ ಬೆಳಗಾಗೋದ್ರೊಳಗಡೆ ಬದಲಾಗೋದು ಅಂದ್ರೆ ಕಲಿಯುಗದ ಮಹಿಮೇನೆ. ಊರಲ್ಲಿರೋ ಜನ ನನ್ನನ್ನು ಶಕುನಿ ಅಂತ ಇದ್ರು. ಆದ್ರೆ ಇವನಿಗಿಂತ ದೊಡ್ಡ ಶಕುನಿ ಮೀರ್ ಸಾಧಕ್ಕೋ ಬೇರೆ ಯಾರೂ ಇಲ್ಲ. ಆದ್ರೆ ನನಗೆ ಸ್ವಲ್ಪನೂ ಅನುಮಾನ ಬರದಾಗಿದ್ನಲ್ಲ ಆ ಮನುಷ್ಯ. ನಂಬಿಕೆಗಳ ಗೋಡೆ ಕುಸಿಯೋದೇ ಹಾಗೆ. ಅದು ಕುಸಿದು ಒಮ್ಮೆ ಅದರ ಮೊದಲನೇ ಮುದ್ದೆ ನಮ್ಮ ತಲೆ ಮೇಲೆ ಬಿದ್ದಾಗೆ ಅಪನಂಬಿಕೆ ನಮ್ಮ ಮೇಲೆ ಅಪ್ಪಳಿಸ್ತಾ ಇದೆ ಅಂತ ಗೊತ್ತಾಗೋದು. ಮುಂದೆ ನನ್ನ ಕತೆ? ನೀವು ಕರುಣಾಕರ ಶೆಟ್ಟರಿಗೆ ಅಷ್ಟೊಂದು ಮಹತ್ವ ಕೊಡಬೇಡಿ. ಅದು ಸುಮ್ಮನೆ ನಿಮ್ಮ ಭುಜದ ಮೇಲಿನ ಧೂಳು ಅಂತ ಉಪ್ಪಂತ ಊದು ಬಿಡಿ ಅಷ್ಟೇ. ಛೇ, ಚಂದ್ರಕುಮಾರ್ನು ಕಣದಲ್ಲಿದ್ದು ನಾನು ನಿಲ್ಲೋದು ಅಂತ ಹೇಳಿದ್ರೆ ಹ್ಯಾಕ್ ಸಾಧ್ಯ? ಅದು ಅವನು ಹ್ಯಾಕ್ ತಪ್ಪಿಸ್ಕೊಂಡ? ನಮ್ಮ ಜೊತೆಯಲ್ಲಿದ್ದವರೇ ಈ ಕೆಲಸ ಮಾಡಿದ್ದಾರೆ ನಾರಾಯಣ ಸ್ವಾಮಿಗಳೇ. ಪೊಲೀಸ್ನವರಿಗೆ ಈ ವಿಷಯನ ಶೆಟ್ರು ಬಿಟ್ಕೊಟ್ಬಿಟ್ರೆ ಅದನ್ನೆಲ್ಲ ನಂಬೋ ಗಂಡು ಮಗ ಬೇಕಲ್ಲ ನಾರಾಯಣ ಸ್ವಾಮಿಗಳೇ. ಈ ಸ್ಟೇಷನ್ ನಲ್ಲಿರೋನು ನಮ್ಮ ಕುನ್ನಿ. ಈಗ ನನಗೆ ನೀವೇ ಗತಿ. ಚಿಂತೆ ಬಿಟ್ಟು ನನ್ನ ನಂಬಿ ನಾರಾಯಣ ಸ್ವಾಮಿಗಳೇ. ಕ್ಷೇತ್ರದಲ್ಲಿ ರಕ್ತ ಹರಿಸಿನಾದ್ರೂ ಪರವಾಗಿಲ್ಲ, ನಿಮ್ಮ ಹಣೆ ಬೇವರ್ನ ಓಡಿಸ್ತೆ.